ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಡೇಟಾ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಜಾವಾಸ್ಕ್ರಿಪ್ಟ್ ಡೇಟಾ ಟೈಪ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಒಂದು ಪ್ರಿಮಿಟಿವ್ ಡೇಟಾ ಟೈಪ್ಸ್, ಸೆಕೆಂಡ್ ಒಂದು ನಾನ್ ಪ್ರಿಮಿಟಿವ್ ಡೇಟಾ. ಪ್ರಿಮಿಟಿವ್ ಡೇಟಾ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರೆ ಇವು ಬೇಸಿಕ್ಸ್ ಟೈಪ್ಸ್ ಆಗಿರುತ್ತೆ ಮತ್ತು ಇದು ಇಮ್ಯೂಟೇಬಲ್ ಆಗಿರುತ್ತೆ. ದಟ್ ಮೀನ್ಸ್ ಒನ್ಸ್ ಯು ಕ್ರಿಯೇಟ್ ದೆಮ್ ಯು ಕೆನಾಟ್ ಚೇಂಜ್ ದೇರ್ ಒರಿಜಿನಲ್ ವ್ಯಾಲ್ಯೂ. ನಾವು ಒಂದ್ಸರಿ ಅದನ್ನ ಕ್ರಿಯೇಟ್ ಮಾಡಾದ್ಮೇಲೆ ಆ ಒರಿಜಿನಲ್ ವ್ಯಾಲ್ಯೂನ ಚೇಂಜ್ ಮಾಡೋಕ್ಕಾಗಲ್ಲ. ಪ್ರಿಮಿಟಿವ್ ಡೇಟಾ ಟೈಪ್ಸ್ ಓನ್ಲಿ ಸ್ಟೋರ್ ಒನ್ ಸಿಂಗಲ್ ವ್ಯಾಲ್ಯೂ ಅಟ್ ಅ ಟೈಮ್. ಒಂದ್ಸರಿ ನಾವು ಒಂದೇ ವ್ಯಾಲ್ಯೂನ ಸ್ಟೋರ್ ಮಾಡಬೇಕು. ಈ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಲ್ಲಿ 7 ಟೈಪ್ಸ್ ಇದೆ. ಒಂದು ಸ್ಟ್ರಿಂಗ್, ನಂಬರ್, ಬೂಲಿಯನ್, ನಲ್, ಅನ್ಡಿಫೈನ್ಡ್ ಅಂಡ್ ಸಿಂಬಲ್ಸ್. ಇನ್ನೊಂದಿದೆ ಅದು ಬಿಗ್ ಇಂಟ್ ಅಂತ. ಇದು ಒಂದೊಂದಾಗಿ ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಅಂದರೆ ಇವು ರೆಫರೆನ್ಸ್ ಟೈಪ್ಸ್ ಆಗಿರುತ್ತೆ. ದಿಸ್ ಟೈಪ್ಸ್ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಆ್ಯಂಡ್ ದೇ ಆರ್ ಮ್ಯೂಟೇಬಲ್. ಮ್ಯೂಟೇಬಲ್ ಅಂದರೆ ನಾವು ಡೇಟಾ ಕ್ರಿಯೇಟ್ ಮಾಡೋದ್ಮೇಲೆ ಆಫ್ಟರ್ ನಾವು ಚೇಂಜ್ ಮಾಡ್ಬೋದು. ಇದರಲ್ಲಿ 3 ಟೈಪ್ಸ್ ಇದೆ. ಒಂದು ಅರೇ, ಆಬ್ಜೆಕ್ಟ್, ಫಂಕ್ಷನ್ ಅಂತ. ಇದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ನೀವು ಇಷ್ಟೊಂದು ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ, ಸಿಂಪಲ್ ಆಗಿ ತಿಳ್ಕೊಳ್ಳಿ, ಯಾಕಂದರೆ ಬಿಗಿನರ್ಸ್ ಅಲ್ವಾ. ಸೊ ಒಂದು ಟೈಮಿಗೆ ಒಂದೇ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು ಆ್ಯಂಡ್ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಪ್ರಿಮಿಟಿವ್ ಟೈಪ್ಸ್ ಅಂತ ಕರಿತೀವಿ. ಆ್ಯಂಡ್ ನಾನ್ ಪ್ರಿಮಿಟಿವ್ ಅಂದರೆ ಇದೊಂದು ರೆಫರೆನ್ಸ್ ಆಗಿರುತ್ತೆ, ರೆಫರೆನ್ಸ್ ಟೈಪ್ಸ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಮಲ್ಟಿಪಲ್ ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಆಫ್ಟರ್ ಕ್ರಿಯೇಷನ್ ನಾವು ಇದನ್ನ ಚೇಂಜ್ ಮಾಡ್ಬೋದು. ಇಷ್ಟು ಮಾತ್ರ ತಿಳ್ಕೊಂಡಿರಿ. ಮುಂದೆ ನಾವು ಇದ್ರ ಬಗ್ಗೆ ಎಕ್ಸಾಂಪಲ್ ನೋಡ್ತಾ ಮುಂದೆ ಕೋಡ್ ಬರೀಬೇಕಾರೆ ಅವ್ರು ಪ್ರಾಜೆಕ್ಟ್ ಮಾಡ್ಬೇಕಾರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸಿಂಪಲ್ ಆಗಿ ತಿಳ್ಕೊಂಡಿರಿ. ಓಕೆ, ನೆಕ್ಸ್ಟ್ ನಾವು ಪ್ರಿಮಿಟಿವ್ ಡೇಟಾ ಟೈಪ್ಸಲ್ಲಿ 7 ಟೈಪ್ಸ್ ಇದೆಯಲ್ಲ, ಅದನ್ನು ಒಂದೊಂದಾಗಿ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್ ಬಂದು ಸ್ಟ್ರಿಂಗ್. ಸ್ಟ್ರಿಂಗ್ ಅಂದರೆ ನಾವು ಡಬಲ್ ಕೋಟಲ್ಲಿ ಏನು ಬರಿತೀವೋ ಅದನ್ನು ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಲೈಕ್ ನಾನಿವಾಗ ಕಾನ್ಸ್ಟ್ ನೇಮ್ ಅಂತ ತಗೊಂಡಿದ್ದೀನಿ. ಇದಕ್ಕೆ ನಾನು ಡಬಲ್ ಕೋಟ್ ಒಳಗೆ ಸೂರ್ಯ ಅಂತ ಬರೆದ್ರೆ ಅದನ್ನು ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಕನ್ಸೋಲ್ ಮಾಡೋಣ. ಲಾಗ್ ರನ್ ಮಾಡೋಣ. ಇಲ್ಲಿ ಸೂರ್ಯ ಅಂತ ಬಂತು. ಇಲ್ಲೇನೋ ಸಮ್ ಎರರ್ ಬರ್ತಿದೆ, ಅದು ಬಿಟ್ಬಿಡಿ. ನೆಕ್ಸ್ಟು ಇಲ್ಲಿ ಸೂರ್ಯ ಅಂತ ಬಂತು. ಬಟ್ ಈ ಡೇಟಾನ ನಾವು ಇಲ್ಲಿ ಬರ್ದಿರೋ ಡೇಟಾನ ಯಾವ ಟೈಪ್ಸ್ ಅಂತ ತಿಳ್ಕೊಬೇಕು ಅಂದರೆ, ಲೈಕ್ ಇಲ್ಲಿ ನೇಮ್ ಅಂತ ಹಾಕಿರ್ತಾವು ಪಕ್ಕ, ಇಲ್ಲಿ ನೇಮ್ ಇರೋ ಪಕ್ಕ ಟೈಪ್ ಆಫ್ ಅಂತ ಹಾಕಿ ಇಲ್ಲಿ ನೋಡ್ಬೋದು ಸ್ಟ್ರಿಂಗ್ ಅಂತ ಬಂತು. ಈ ಡಬಲ್ ಕೋಟ್ ಒಳಗೆ ಏನೇನು ಬರಿತೀವಿ ಅದು ಸ್ಟ್ರಿಂಗ್. ಓಕೆ, ನಿಮ್ಗೆ ಅಕಸ್ಮಾತ್ ಇಲ್ಲಿ ಬರ್ದಿರೋದು, ನಾವಿಲ್ಲಿ ಬರ್ದಿರೋದು ಯಾವ ಡೇಟಾ ಟೈಪ್ಸ್ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ಟೈಪ್ ಆಫ್ ಅಂತ ಹಾಕ್ಬಿಟ್ಟು ಈ ವೇರಿಯೇಬಲ್ ನೇಮ್ ಯಾವ್ದು ಕೊಟ್ಟಿರ್ತೀರ ಅದು ಇಲ್ಲಿ ಹಾಕಿದ್ರೆ ಅಲ್ಲಿ ಯಾವ ಡೇಟಾ ಟೈಪ್ಸ್ ಅಂತ ಇಲ್ಲಿ ಶೋ ಆಗುತ್ತೆ. ಓಕೆ, ಇದು ಸ್ಟ್ರಿಂಗ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಡಬಲ್ ಕೋಟ್ ಒಳಗೆ ಏನೇನು ಬರಿತೀವೋ ಅದೆಲ್ಲ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಟೈಪ್ ಬಂದು ನಂಬರ್. ಈ ನಂಬರ್ನ ನಾವು ನಂಬರ್ ಡಿಫೈನ್ ಮಾಡೋಕ್ಕೆ ಬಳಸ್ತೀವಿ. ಲೈಕ್ ಕಾನ್ಸ್ಟ್ ನಮ್ 1 2 3 ತಗೊಳ್ತೀನಿ. ಇದನ್ನ ಕನ್ಸೋಲ್ ಮಾಡಿದ್ರೆ ಇಲ್ಲಿ 1 2 3 ಔಟ್ಪುಟ್ ಬಂತು. ಇದು ಯಾವ ಡೇಟಾ ಟೈಪ್ಸ್ ಅಂತ ನೋಡೋಕ್ಕೆ ಸಿಂಪಲಾಗಿ ನೀವು ಟೈಪ್ ಆಫ್ ಅಂತ ಹೊಡೆದ್ರೆ ಅಲ್ಲಿ ನಂಬರ್ ಅಂತ ಬರುತ್ತೆ. ಓಕೆ, ಇನ್ನೊಂದು ಏನಪ್ಪ ಅಂದರೆ ಜಾವಾಸ್ಕ್ರಿಪ್ಟ್ನಲ್ಲಿ ನೀವು ಬೇರೆ ಲ್ಯಾಂಗ್ವೇಜಸ್ ನೋಡಿದರೆ ಸಿ ಆರ್ C++, ಜಾವಾ, ಅದರಲ್ಲಿ ಈ ನಂಬರ್ಗೆ ಇಂಟಿಜರ್, ಫ್ಲೋಟ್, ಡೆಸಿಮಲ್ ಅಂತ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ಆ ಥರ ಟೈಪ್ಸ್ ಇಲ್ಲ, ಓನ್ಲಿ ನಂಬರ್ ಅಂತ ಕೊಡ್ತೀವಿ. ಅದೇ ಇಂಟಿಜರ್ಗೆ, ಫ್ಲೋಟಿಗೆ, ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಲೈಕ್ ನಾನಿವಾಗ 7 ಡಾಟ್ ಅಂತ ಹಾಕಿದ್ರೆ
ಇದನ್ನ ಕನ್ಸೋಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು 7.123 ಆ ಥರ ಬರುತ್ತೆ. ಇಲ್ಲಿ ನಾವು ಸಪ್ರೇಟಾಗಿ ಇಂಟೀಜರ್ ಫ್ಲೋಟ್ ಆ ಥರ ಏನು ಕೊಡಲ್ಲ, ಅದೇ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಇದು ನಂಬರು. ಬೂಲಿಯನ್. ಈ ಬೂಲಿಯನಲ್ಲಿ ಎರಡೇ ಬರೋದು, ಒಂದು ಟ್ರೂ ಆರ್ ಫಾಲ್ಸ್. ಅದ್ರ ಬಗ್ಗೆ ನೋಡೋಣ. ನಾನು ಇವಾಗ ಕಾನ್ಸ್ಟ್ ಇಸ್ ಸ್ಟೂಡೆಂಟ್ ಇದನ್ನ ಕಾಲ್ ಮಾಡಿದ್ರೆ ಇವಾಗ ಇಲ್ಲಿ ಒಂದು ಎರರ್ ಬರ್ತಿದೆ. ಈ ಎರರ್ ಏನಕ್ಕೆ ಬರ್ತಿದೆ ಅಂತ ಯಾರಾದ್ರೂ ಗೆಸ್ ಮಾಡ್ಬೋದಾ? ವಿಡಿಯೋ ಪಾಸ್ ಮಾಡಿ ಗೆಸ್ ಮಾಡಿ. ಏನಕ್ಕೆ ಅಂದರೆ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ವೇರಿಯೇಬಲ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ವೇರಿಯೇಬಲ್ಸ್ನಲ್ಲಿ ಕೆಲವು ರೂಲ್ಸ್ ಇತ್ತು. ಆ ರೂಲ್ಸಲ್ಲಿ ಇದು ಒಂದು, ಎರಡು ವರ್ಡ್ ಮಧ್ಯೆ ಗ್ಯಾಪ್ ಇರಬಾರ್ದು, ಅಂಡರ್ ಸ್ಕೋರ್ ಇರಬೇಕು, ಇಲ್ಲ ಕ್ಯಾಮಲ್ ಕೇಲ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ವಿ. ಸೊ ಈ ಗ್ಯಾಪ್ ಇದ್ರೆ ಅದು ಎರರ್ ಬರುತ್ತೆ. ಇವಾಗ ಇಲ್ಲಿ ನೋಡ್ಬೋದು ಟ್ರೂ ಅಂತ ಬಂತು. ಇದು ನಾವು ಯಾವ ಟೈಪ್ ಅಂತ ನೋಡೋಕ್ಕೆ ಟೈಪ್ ಆಫ್ ಅಂತ ಕೊಟ್ರೆ ಇಲ್ಲಿ ನೋಡ್ಬೋದು ಬೂಲಿಯನ್ ಅಂತ ಬಂತು. ಈ ಟ್ರೂ ಮತ್ತೆ ಫಾಲ್ಸ್ ಯಾವಾಗ ಬರುತ್ತೆ ಅದನ್ನ ನಾವು ಬೂಲಿಯನ್ ಅಂತ ಕರಿತೀವಿ. ಅದೇ ನಾವು ಇಲ್ಲಿ ಡಬಲ್ ಕೋಟ್ ಹಾಕಿದ್ರೆ ಇದಕ್ಕೆ ಇದು ಸ್ಟ್ರಿಂಗ್ ಆಗುತ್ತೆ. ನಾನು ಅವಾಗೇ ಹೇಳ್ದಂಗೆ ಡಬಲ್ ಕೋಟ್ ಒಳಗೆ ಏನೇನು ಬರಿತೀವಿ ಅದೆಲ್ಲ ನಾವು ಸ್ಟ್ರಿಂಗ್ ಅಂತ ಕನ್ವರ್ಟ್ ಮಾಡ್ತೀವಿ. ಲೈಕ್ ಇವಾಗ ಇದು ನಂಬರ್ ಇದೆಯಲ್ಲ, ಅದಕ್ಕೂ ನಾವು ಡಬಲ್ ಕೋಟ್ ಹಾಕಿದ್ರೆ ಅದು ಕೂಡ ಸ್ಟ್ರಿಂಗ್ ಆಗುತ್ತೆ. ಲೈಕ್ ಇಲ್ಲಿ ಟೈಪ್ ಆಫ್ ಇಲ್ಲಿ ನೋಡ್ಬೋದು ಸ್ಟ್ರಿಂಗ್ ಆಗುತ್ತೆ. ಡಬಲ್ ಕೋಟ್ ಒಳಗೆ ಏನೇನು ಹಾಕ್ತೀವಿ ಅದೆಲ್ಲ ಸ್ಟ್ರಿಂಗ್. ಓಕೆ, ಆ ಡಬಲ್ ಕೋಟ್ ಬಿಟ್ಟು ಟ್ರೂ ಫಾಲ್ಸ್ ಇತ್ತಂದರೆ ಅದು ಬೂಲಿಯನ್, ನಂಬರ್ ಇತ್ತಂದರೆ ಅದು ನಂಬರ್ ಡೇಟಾ ಟೈಪ್ಸ್ ಅಂತ. ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಲ್. ಈ ನಲ್ ಅನ್ನೋದು ಜಾವಾ ಸ್ಕ್ರಿಪ್ಟಲ್ಲಿ ಇದೊಂದು ಸ್ಪೆಷಲ್ ವ್ಯಾಲ್ಯೂ. ನಲ್ ರೆಪ್ರೆಸೆಂಟಿಂಗ್ ಫಾರ್ ನಥಿಂಗ್ ಆರ್ ಎಂಟಿ ವ್ಯಾಲ್ಯೂ. ನಲ್ ಅನ್ನೋದು ನಥಿಂಗ್ ಏನೂ ಇರಲ್ಲ. ನಾವು ಯಾವ್ದಾರ ಒಂದು ವೇರಿಯೇಬಲ್ಗೆ ನಲ್ ಅಂತ ಕೊಟ್ರೆ ಇಲ್ಲಿ ನೋಡ್ಬೋದು ನಲ್ ಅಂತ ಬರುತ್ತೆ. ಈ ನಲ್ ಅನ್ನೋದು ಏನು ಇಲ್ಲ, ಒಂದು ನಥಿಂಗ್ ವ್ಯಾಲ್ಯೂ. ಇದೊಂದು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಸ್ಪೆಷಲ್ ವ್ಯಾಲ್ಯೂ. ಓಕೆ, ನಲ್ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ, ಇದೊಂದು ನಥಿಂಗ್ ವ್ಯಾಲ್ಯೂ, ಏನು ಸ್ಟೋರ್ ಆಗಿರಲ್ಲ, ಇದೊಂದು ಎಂಟಿ ವ್ಯಾಲ್ಯೂ. ನೆಕ್ಸ್ಟು ಅನ್ಡಿಫೈನ್ಡ್. ಈ ಅನ್ಡಿಫೈನ್ಡ್ ಅಂದರೆ ವ್ಯಾಲ್ಯೂ ಇಸ್ ನಾಟ್ ಅಸೈನಿಂಗ್ ಇಟ್. ನಾವು ವ್ಯಾಲ್ಯೂನೇ ಅಸೈನ್ ಮಾಡಿಲ್ಲ ಅಂದರೆ ಅದನ್ನು ನಾವು ಅನ್ಡಿಫೈನ್ಡ್ ಅಂತ ಕರಿತೀವಿ. ಅಂದರೆ ವೇರಿಯೇಬಲ್ ಡಿಕ್ಲೇರ್ ಮಾಡಿರ್ತೀವಿ ಬಟ್ ವ್ಯಾಲ್ಯೂ ಅಸೈನ್ ಮಾಡಿರಲ್ಲ, ಅದಕ್ಕೆ ನಾವು ಅನ್ಡಿಫೈನ್ಡ್ ಅಂತ ಕರಿತೀವಿ. ಎಕ್ಸಾಂಪಲ್, ಲೆಟ್ ಎ ಅಂತ ಕಾಲ್ ಮಾಡಿ ಇದನ್ನ ಕನ್ಸೋಲ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಅನ್ಡಿಫೈನ್ಡ್ ಅಂತ ಬರುತ್ತೆ. ಇದಕ್ಕೆ ನಾವು ಅನ್ಡಿಫೈನ್ಡ್ ಡೇಟಾ ಅಂತ ಕರಿತೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅನ್ಡಿಫೈನ್ಡ್ ಅಂದರೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿರ್ತೀವಿ, ಅದಕ್ಕೆ ನಾವು ವ್ಯಾಲ್ಯೂ ಕೊಟ್ಟಿರಲ್ಲ. ನಲ್ಲಲ್ಲಿ ವೇರಿಯೇಬಲ್ ನೇಮ್ ಕೂಡ ಕೊಟ್ಟಿರ್ತೀವಿ, ವ್ಯಾಲ್ಯೂ ಕೂಡ ಕೊಟ್ಟಿದ್ದೀವಿ, ಬಟ್ ಆ ವ್ಯಾಲ್ಯೂಗೆ ಏನು ಡೇಟಾ ಇರಲ್ಲ, ಎಂಟಿ ಆಗಿರುತ್ತೆ, ಅದಕ್ಕೆ ನಾವು ನಲ್ ಅಂತ ಕರಿತೀವಿ. ನಲ್ಲಲ್ಲಿ ವೇರಿಯೇಬಲ್ ಮತ್ತು ವ್ಯಾಲ್ಯೂ ಡಿಕ್ಲೇರ್ ಮಾಡಿರ್ತೀವಿ ಬಟ್ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅನ್ಡಿಫೈನ್ಡಲ್ಲಿ
ವೇರಿಯೇಬಲ್ ಮಾತ್ರ ಡಿಕ್ಲೇರ್ ಮಾಡಿರ್ತೀವಿ, ಅದಕ್ಕೆ ವ್ಯಾಲ್ಯೂ ಡಿಕ್ಲೇರ್ ಮಾಡಿರಲ್ಲ. ಓಕೆ, ನೆಕ್ಸ್ಟ್ ಬಂದು ಸಿಂಬಲ್ಸ್. ಈ ಸಿಂಬಲ್ಸು ಜಾವಾಸ್ಕ್ರಿಪ್ಟ್ ಅಲ್ಲಿ ಒಂದು ಯೂನಿಕ್ ವ್ಯಾಲ್ಯೂ. ಇದನ್ನ ES6 ಜಾವಾಸ್ಕ್ರಿಪ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರುತ್ತೆ. ಇದೇನಕ್ಕೆ ಯೂಸ್ ಅಂದರೆ ಆಬ್ಜೆಕ್ಟ್ ನಲ್ಲಿ ಡೂಪ್ಲಿಕೇಟ್ ಕೀ ಅವಾಯ್ಡ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸಿಂಪಲ್ ಆಗಿ ಸಿಂಬಲ್ಸ್ ಏನು ಅಂತ ತಿಳ್ಕೊಂಡಿರಿ, ಅದನ್ನ ಮುಂದೆ ಕೋಡಿಂಗ್ ಮಾಡ್ಬೇಕಾದ್ರೆ ತಿಳ್ಕೊಳ್ಳೋಣ. ಓಕೆ, ಇದನ್ನ ಟೈಪ್ ಆಫ್ ಮಾಡಿದ್ರೆ ಸಿಂಬಲ್ ಅಂದ್ರೆ ಡೇಟಾ ಟೈಪ್ ಬರುತ್ತೆ. ಇದೊಂದು ಡೇಟಾ ಟೈಪ್. ಓಕೆ, ಇಷ್ಟು ತಿಳ್ಕೊಂಡಿರಿ, ಮುಂದೆ ಡೀಪಾಗಿ ನೋಡೋಣ. ನೆಕ್ಸ್ಟ್ ಟೈಪ್ ಬಂದು ಬಿಗ್ ಇಂಟ್ ಅಂತ. ಇದು ಕೂಡ ನಂಬರಿಗೆ ಯೂಸ್ ಮಾಡ್ತೀವಿ. ಅಂದರೆ ನಾರ್ಮಲ್ ನಂಬರ್ ಬರೀಬೇಕಾದ್ರೆ 1 2 3 ಆರ್ 7.123 ಅಂತ ಬರೀಬೇಕಾದ್ರೆ ನಾರ್ಮಲ್ ಆಗಿ ನಂಬರ್ ಯೂಸ್ ಮಾಡ್ತೀವಿ. ನಂಬರ್ ಆಫ್ ನಂಬರ್ ಬರೀಬೇಕಾದ್ರೆ ಅವ್ರು ಕೌಂಟಬಲ್ ನಂಬರ್ ಬರೀಬೇಕಾದ್ರೆ ಬಿಗ್ ಇಂಟ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ನಾವು ಕಾನ್ಸ್ಟ್ ನಂಬರ್ ಆಫ್ ನಂಬರ್ ಯೂಸ್ ಮಾಡಿದಾಗ ಲೈಕ್ ಇವಾಗ ಕನ್ಸೋಲ್ ಮಾಡಿದ್ರೆ ಬಿಗ್ ನಂಬರ್ ಔಟ್ಪುಟ್ ಬರ್ತಿದೆ. ಇದನ್ನ ಟೈಪ್ ಆಫ್ ಮಾಡಿದ್ರೆ ಬಿಗ್ ಇಂಟ್ ಅಂತ ಒಂದು ಡೇಟಾ ಟೈಪ್ ಬರ್ತಿದೆ. ನಾವು ನಂಬರ್ ಆಫ್ ನಂಬರ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಅವ್ರ ಕೌಂಟಬಲ್ ನಂಬರ್ ನಾವು ಯಾವಾಗ ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಬಿಗ್ ಇಂಟ್ ಡೇಟಾ ಟೈಪ್ ಅಂತ ಕರಿತೀವಿ. ಓಕೆ, ಇವು ಪ್ರಿಮಿಟಿವ್ ಡೇಟಾ ಟೈಪ್ಸ್. ಒಂದು ಸ್ಟ್ರಿಂಗ್ ಡಬಲ್ ಕೋಟ್ ಒಳಗೆ ಬರೆಯೋದನ್ನ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ನಂಬರ್ಸ್, ಇಂಟಿಜರ್, ಫ್ಲೋಟ್, ಡೆಸಿಮಲ್, ಎನಿಥಿಂಗ್ ನಂಬರಲ್ಲಿ ನಾವು ಸ್ಟೋರ್ ಮಾಡ್ತೀವಿ. ಬೂಲಿಯನ್ ಅಲ್ಲಿ ಟ್ರೂ ಫಾಲ್ಸ್ ಎರಡೇ ಇರುತ್ತೆ. ನೆಕ್ಸ್ಟ್ ಬಂದು ನಥಿಂಗ್ ವ್ಯಾಲ್ಯೂ ನಾವು ಸ್ಟೋರ್ ಮಾಡೋದು. ವೇರಿಯೇಬಲ್ ನೇಮ್ ಡಿಕ್ಲೇರ್ ಮಾಡಿರ್ತೀವಿ, ಮತ್ತೆ ನಾವು ಕೂಡ ಒಂದು ವ್ಯಾಲ್ಯೂ ಡಿಕ್ಲೇರ್ ಮಾಡ್ತೀವಿ, ಅದಕ್ಕೇನು ವ್ಯಾಲ್ಯೂ ಇರಲ್ಲ. ನಥಿಂಗ್ ಆರ್ ಎಂಪ್ಟಿ ವ್ಯಾಲ್ಯೂನು ಡಿಕ್ಲೇರ್ ಮಾಡಿದ್ರೆ ಅದನ್ನು ನಾವು ನಲ್ ಅಂತ ಕರಿತೀವಿ. ಅನ್ಡಿಫೈನ್ಡ್ ನಲ್ಲಿ ಒಂದು ವೇರಿಯೇಬಲ್ ನೇಮ್ ಡಿಕ್ಲೇರ್ ಮಾಡಿರ್ತೀವಿ, ಬಟ್ ಅದಕ್ಕೆ ಏನು ವ್ಯಾಲ್ಯೂ ಕೂಡ ಡಿಕ್ಲೇರ್ ಮಾಡಿರಲ್ಲ, ಅದಕ್ಕೆ ನಾವು ಅನ್ಡಿಫೈನ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಬಲ್ಸ್ನ ನಾವು ಒಂದು ಆಬ್ಜೆಕ್ಟ್ನಲ್ಲಿ ಡೂಪ್ಲಿಕೇಟ್ ಕೀನ ಅವಾಯ್ಡ್ ಮಾಡೋಕ್ಕೆ ಬಳಸ್ತೀವಿ. ನೆಕ್ಸ್ಟು ಬಿಗ್ ನಂಬರ್ನ ನಾವು ಶೋ ಮಾಡೋಕ್ಕೆ, ಅವ್ರ ನಂಬರ್ ಆಫ್ ನಂಬರ್ಸ್ನ ಶೋ ಮಾಡೋಕ್ಕೆ ನಾವು ಬಿಗ್ ಇಂಟ್ ಡೇಟಾ ಟೈಪ್ನ ನಾವು ಬಳಸ್ತೀವಿ. ಇದು ಪ್ರಿಮಿಟಿವ್ ಡೇಟಾ ಟೈಪ್ಸ್. ನೆಕ್ಸ್ಟ್ ಒಂದು ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ಸ್. ನಾನ್ ಪ್ರಿಮಿಟಿವ್ ಡೇಟಾ ಟೈಪಲ್ಲಿ ಅರೇ. ಈ ಅರೇ ಅಂದರೆ array is a special variable that store multiple values in a single variable. ಒಂದು ಸಿಂಗಲ್ ವೇರಿಯೇಬಲ್ ನಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಿದ್ರೆ ಅದಕ್ಕೆ ನಾವು ಅರೇ ಅಂತ ಕರಿತೀವಿ. ಎಕ್ಸಾಂಪಲ್, ಲೆಟ್ ಡಾಟಾ ಅಂತ ಒಂದು ವೇರಿಯೇಬಲ್ ತಗೊಂಡೆ. ಈ ಅರೇನ ಸ್ಟೋರ್ ಮಾಡೋಕ್ಕೆ ನಾವು ಸ್ಕ್ವೇರ್ ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ. ಲೈಕ್ ಇದ್ರ ಒಳಗೆ ನಾವು ಸ್ಟ್ರಿಂಗ್ ಕೂಡ ಬರಿಬೋದು. ಸೂರ್ಯ ಅಂತ ಬರಿತೀನಿ. ನಂಬರ್ಸ್ ಕೂಡ ಡಿಕ್ಲೇರ್ ಮಾಡ್ಬೋದು, ಅಂಡ್ ಟ್ರೂ ಆರ್ ಫಾಲ್ಸ್. ಬೂಲಿಯನ್ ಕೂಡ ಡಿಕ್ಲೇರ್ ಮಾಡ್ಬೋದು. ಎಷ್ಟು ಬೇಕಾದರೂ ವ್ಯಾಲ್ಯೂಸ್ನ ನಾವು ಇದರಲ್ಲೇ ಸ್ಟೋರ್ ಮಾಡ್ಬೋದು. ಲೈಕ್ ಇವಾಗ ಕಾಲ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಅರೇ ಔಟ್ಪುಟ್ ಈ ತರ ಬರುತ್ತೆ. ಲೈಕ್ ಇದು ಸ್ಟ್ರಿಂಗ್, ನಂಬರ್ಸ್, ಟ್ರೂ, ಇದು ಲೆಂತ್ 3 ಲೆಂತ್ ಇದೆ, 1 2 3 ಅಂತ ಅದು ಲೆಂತ್ ಬಂದಿದೆ. ಇದಕ್ಕೆ ನಾವು ಅರೇ ಅಂತ ಕರಿತೀವಿ. ಈ ಅರೇದಲ್ಲಿ ಇನ್ನೂ ತುಂಬಾ ಇದೆ, ಡೀಪ್ ಆಗಿ ತಿಳ್ಕೊಳ್ಳೋದು, ಮುಂದೆ ನೋಡೋಣ. ಇಷ್ಟು ತಿಳ್ಕೊಂಡಿರಿ. ಅರೇ ಅಂದ್ರೆ ಒಂದು ವೇರಿಯೇಬಲ್ ನಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡೋಕ್ಕೆ ನಾವು ಅರೇ ಅಂತ ಕರಿತೀವಿ. ನೆಕ್ಸ್ಟ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಅಂದ್ರೆ ಈ ಆಬ್ಜೆಕ್ಟ್ ಇಸ್ ಎ ಕಲೆಕ್ಷನ್ ಆಫ್ ಕೀ ಅಂಡ್ ವ್ಯಾಲ್ಯೂಸ್. ಈ ಆಬ್ಜೆಕ್ಟ್ ಒಳಗೆ ನಾವು ಕೀ
ಕೀ ಮತ್ತು ವ್ಯಾಲ್ಯೂಸ್ನ ಕಲೆಕ್ಷನ್ ಮಾಡ್ತೀವಿ. ಎಕ್ಸಾಂಪಲ್, ಯಾರೋ ಒಬ್ಬ ಸ್ಟೂಡೆಂಟ್ ನಮಗೆ ಡಾಟಾ ಬೇಕು ಅಂದ್ಕೊಳ್ಳಿ. ಆ ಸ್ಟೂಡೆಂಟ್ನ ಇನ್ಫಾರ್ಮೇಷನ್ ಎಲ್ಲ ನಾವು ಒಂದು ಸ್ಟೋರ್ ಮಾಡಿರ್ತೀವಲ್ಲ, ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಲೆಟ್ ಸ್ಟೂಡೆಂಟ್, ಇದ್ರೊಳಗೆ ನಾವು ಬರೆಯೋದನ್ನ ಕೀ ಮತ್ತೆ ವ್ಯಾಲ್ಯೂಸ್ ಅಂತ ಕರಿತೀವಿ. ಲೈಕ್ ನೇಮ್, ಸೂರ್ಯ, ನೆಕ್ಸ್ಟ್ ಏಜ್ 20, ನೆಕ್ಸ್ಟ್ ಕೋರ್ಸ್ CSE, ಹೀಗೆ ನಾವು ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಇಡಕ್ಕೆ ಆಬ್ಜೆಕ್ಟ್ ನ ಬಳಸ್ತೀವಿ. ಇದರಲ್ಲಿ ಇದು ವೇರಿಯೇಬಲ್ ನೇಮ್, ಇದ್ರ ಒಳಗಿರೋದು ಕೀ ಮತ್ತೆ ವ್ಯಾಲ್ಯೂಸ್. ಆಬ್ಜೆಕ್ಟ್ ಒಳಗಿರೋದನ್ನ ನಾವು ಕೀ ಮತ್ತೆ ವ್ಯಾಲ್ಯೂಸ್ ಅಂತ ಕರಿತೀವಿ. ಓಕೆ, ಇದನ್ನ ಕಾಲ್ ಮಾಡಿದಾಗ console.log ಸ್ಟೂಡೆಂಟ್, ಇಲ್ಲಿ ನೋಡ್ಬೋದು ಇದು ಆಬ್ಜೆಕ್ಟ್. ನೇಮ್ ಸೂರ್ಯ, ಏಜ್ 20, ಕೋರ್ಸ್ CSE. ಇದು ಒಂದು ಆಬ್ಜೆಕ್ಟ್. ಒಂದು ವೇರಿಯೇಬಲ್ ನೇಮ್ ಒಳಗೆ ಒಂದು ಕೀ ಮತ್ತು ವ್ಯಾಲ್ಯೂ ಕೊಟ್ಟರೆ ಆರ್ ಒಬ್ಬ ವ್ಯಕ್ತಿ ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡೋಕ್ಕೆ ಆಬ್ಜೆಕ್ಟ್ನ ಬಳಸ್ತೀವಿ. ಇಷ್ಟು ತಿಳ್ಕೊಂಡಿರಿ. ಈ ಆಬ್ಜೆಕ್ಟಲ್ಲಿ ಅಕಸ್ಮಾತ್ ನೀವು ಒಂದು ಪರ್ಟಿಕ್ಯುಲರ್ ಕೀನ ಆಕ್ಸೆಸ್ ಮಾಡಬೇಕಂದ್ರೆ ಒಂದು ವೇರಿಯೇಬಲ್ ಕನ್ಸೋಲ್ ಒಳಗೆ ವೇರಿಯೇಬಲ್ ನೇಮ್ ಟೈಪ್ ಮಾಡಿ, ಅದಕ್ಕೆ ಡಾಟ್ ನೀವು ಯಾವ ಕೀ ಆಕ್ಸೆಸ್ ಮಾಡ್ತೀರಾ ಅದರ ನೇಮ್ ಕೊಡಿ, ಅದು ಔಟ್ಪುಟ್ ಬರುತ್ತೆ. ಇದು ಪರ್ಟಿಕ್ಯುಲರ್ ಕೀನ ಆಕ್ಸೆಸ್ ಮಾಡೋಕ್ಕೆ. ಇಷ್ಟೊಂದೆಲ್ಲ ಡೀಪಾಗಿ ಹೋಗೋದು ಬೇಡ, ಮುಂದೆ ನೋಡೋಣ. ಸಿಂಪಲ್ ಆಗಿ ಆಬ್ಜೆಕ್ಟ್ ಅಂದರೆ ಇಷ್ಟು ತಿಳ್ಕೊಂಡಿರಿ ಸಾಕು. ನೆಕ್ಸ್ಟು ಫಂಕ್ಷನ್. ಈ ಫಂಕ್ಷನ್ ಅನ್ನೋದು ಜಾವಾ ಸ್ಕ್ರಿಪ್ಟಲ್ಲಿ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಈ ಫಂಕ್ಷನ್ ಇಸ್ ಎ ಬ್ಲಾಕ್ ಆಫ್ ಕೋಡ್ ದಟ್ ಪರ್ಫಾರ್ಮ್ಸ್ ಸ್ಪೆಸಿಫಿಕ್ ಟಾಸ್ಕ್. ಒಂದು ಫಂಕ್ಷನ್ ಅಂದರೆ ಒಂದು ಕೋಡ್ ಬ್ಲಾಕ್. ಅದನ್ನು ನಾವು ಬೇರೆ ಬೇರೆ ಜಾಗದಲ್ಲಿ ರೀಯೂಸ್ ಮಾಡ್ಬೋದು. ಒಂದೇ ಕೋಡ್ನ ಮತ್ತೆ ಮತ್ತೆ ಕಾಲ್ ಮಾಡಬೇಕಂದ್ರೆ ಮತ್ತೆ ಬರಿಬೇಕಾಗುತ್ತೆ. ಬಟ್ ಆ ಫಂಕ್ಷನ್ ನೇಮ್ ಕೊಟ್ಟು ಆ ಫಂಕ್ಷನ್ ಒಳಗೆ ನಾವು ಕೋಡ್ನೆಲ್ಲ ಬರೆದು ಆ ಫಂಕ್ಷನ್ ನೇಮ್ನ ಕಾಲ್ ಮಾಡಿದ್ರೆ ಸಾಕು, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್, ಸಿಂಪಲ್ ಆಗಿ ಇದರಲ್ಲಿ ಕೋಡ್ ಬರಿತೀನಿ. ಇದ್ರ ಬಗ್ಗೆ ಮುಂದೆ ಡೀಪಾಗಿ ತಿಳ್ಕೊಳ್ಳೋಣ. ಫಂಕ್ಷನ್ ನಾವು ಬರೀಬೇಕಂದ್ರೆ ಫಸ್ಟು ಫಂಕ್ಷನ್ ನೇಮ್ ಕಾಲ್ ಮಾಡಬೇಕು. ನೆಕ್ಸ್ಟು ಫಂಕ್ಷನ್ ನೇಮ್, ಆಮೇಲೆ ಒಂದು ಬ್ರಾಕೆಟ್ಸ್, ನೆಕ್ಸ್ಟು ಕರ್ಲಿ ಬ್ರೇಸಸ್ ಹಾಕಿ ಅದರ ಒಳಗೆ ನಾವು ಕೋಡ್ ಬರೀಬೇಕು. ಎಕ್ಸಾಂಪಲ್ ನಾನು ಕನ್ಸೋಲ್ ಮಾಡ್ತೀನಿ. console.log ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಜಸ್ಟ್ ಎಕ್ಸಾಂಪಲ್, ಇಲ್ಲಿ ಕನ್ಸೋಲಲ್ಲಿ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ಫಂಕ್ಷನ್ ಬ್ಲಾಕ್ ಒಳಗೆ ಬರ್ತಿದ್ದೀನಿ. ನಾನು ಪದೇ ಮತ್ತೆ ವೆಲ್ಕಮ್ ಟು ಕೋಡಿಂಗ್ ಉತ್ಸವ ಅಂತ ತುಂಬ ಸರಿ ಕಾಲ್ ಮಾಡಬೇಕು ಅಂದ್ಕೊಳ್ಳಿ. ನಾನು ಇಷ್ಟು ಉದ್ದ ಕೋಡ್ನ ನಾವು ಬರೆಯೋಕ್ಕಾಗಲ್ಲ. ಸಿಂಪಲಾಗಿ ನಾನು ಎಲ್ಲೆಲ್ಲಿ ನಾನು ಗ್ರೇಟ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಕಾಲ್ ಮಾಡುತ್ತೀನೋ ಇಲ್ಲಿ ನೋಡ್ಬೋದು ನಾನು ಇದನ್ನ ಕಾಲ್ ಮಾಡಿದೆ. ಈ ಫಂಕ್ಷನ್ ನೇಮ್ನ ನಾನು ಕಾಲ್ ಮಾಡಿದೆ. ಇದೇ ಥರ ನಾನು ಎಷ್ಟು ಸರಿ ಕೂಡ ಕಾಲ್ ಮಾಡಿದ್ರೆ ಅದು ಮತ್ತೆ ರಿಪೀಟ್ ಆಗುತ್ತೆ. ಫಂಕ್ಷನ್ ಅಂದರೆ ತುಂಬ ಇದೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಯಾವ ಕೋಡ್ನ ಮತ್ತೆ ರಿಪೀಟಾಗಿ ಯೂಸ್ ಮಾಡಬೇಕು ಅಥವಾ ಕಾಲ್ ಮಾಡಬೇಕು ಅದನ್ನು ನಾವು ಒಂದು ಫಂಕ್ಷನ್ ನೇಮ್ ಕೊಟ್ಟು
ಆ ಫಂಕ್ಷನ್ ಬ್ಲಾಕ್ ಒಳಗೆ ಆ ಕೋಡ್ನ ಬರಿತೀವಿ. ಮತ್ತೆ ನಮ್ಗೆ ಯಾವಾಗ ಆ ಕೋಡ್ ಕಾಲ್ ಮಾಡಬೇಕು, ಆ ಕೋಡ್ ಫುಲ್ ನಾವು ಕಾಲ್ ಮಾಡಲ್ಲ, ಆ ಫಂಕ್ಷನ್ ನೇಮ್ನ ಮಾತ್ರ ನಾವು ಕಾಲ್ ಮಾಡ್ತೀವಿ. ಎಷ್ಟು ಸರಿ ಬೇಕಾದರೂ ಅದನ್ನ ಕಾಲ್ ಮಾಡ್ಬೋದು. ಓಕೆ, ಇದು ಫಂಕ್ಷನ್. ಇದ್ರ ಬಗ್ಗೆ ಡೀಪ್ ಆಗಿ ಮುಂದೆ ತಿಳ್ಕೊಳ್ಳೋಣ. ಸೊ ಗೈಸ್, ದಿಸ್ ಇಸ್ ಕ್ಲಿಯರ್ ಡಿಫರೆಂಟ್ ಬಿಟ್ವೀನ್ ಪ್ರಿಮಿಟಿವ್ ಅಂಡ್ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಇನ್ ಜಾವಾಸ್ಕ್ರಿಪ್ಟ್. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in the next video. Bye.